ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಈ ವಿಡಿಯೋದಲ್ಲಿ ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕದ ಬೇಸಿಕ್ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಪ್ರತಿಯೊಂದು ಪರೀಕ್ಷೆಗೂ ಕರ್ನಾಟಕ ರಿಲೇಟೆಡ್ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುವಂತಹ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಹಾಗೆ ನೀವು ಕರ್ನಾಟಕದಲ್ಲಿ ಯಾವುದೇ ಇಂಟರ್ವ್ಯೂಗೆ ಹೋದರೂ ಗೌರ್ನಮೆಂಟ್ ಜಾಬ್ ರಿಲೇಟೆಡ್ ಅಲ್ಲಿ ಕೇಳುವಂತಹ ಕ್ವಶನ್ಗಳಾಗಿರುತ್ತೆ. ಅಪ್ಕಮಿಂಗ್ KAS ಇಂಟರ್ವ್ಯೂವಲ್ಲೂ ನಿಮಗೆ ಈ ಪಾಯಿಂಟ್ಸ್ಗಳು ಹೆಲ್ಪ್ ಆಗುತ್ತೆ. ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾಗಿ ಕರ್ನಾಟಕ ಅಂತ ಒಂದು ರಾಜ್ಯನೇ ಇರಲಿಲ್ಲ ಮುಂಚೆ. ಭಾಷೆ ಆಧಾರದ ಮೇಲೆ ಮೊದಲನೇ ಒಂದು ರಾಜ್ಯ ಯಾವುದು ಫಾರ್ಮ್ ಮಾಡಿದರು ಅಂದರೆ ಆಂಧ್ರ ಪ್ರದೇಶ. 1953 ಅಕ್ಟೋಬರ್ 1ರಲ್ಲಿ ಲಿಂಗ್ವಿಸ್ಟಿಕ್ ಬೇಸಿಸ್ ಮೇಲೆ ಆಂಧ್ರ ರಾಜ್ಯವನ್ನು ಮೊದಲು ಫಾರ್ಮ್ ಮಾಡ್ತಾರೆ. ಅದಾದ ನಂತರ 1956ರಲ್ಲಿ ಭಾಷೆ ಆಧಾರದ ಮೇಲೆ ಮೈಸೂರು ರಾಜ್ಯ ಅಂತ ಫಾರ್ಮ್ ಮಾಡ್ತಾರೆ. ಕನ್ನಡ ಮಾತಾಡುವವರು ಒಂದು ಕಡೆ ಇರಲಿಲ್ಲ. ಬಾಂಬೆ ಪ್ರಾಂತ್ಯದಲ್ಲಿದ್ದರು, ಆಂಧ್ರ ಪ್ರಾಂತ್ಯದಲ್ಲಿದ್ದರು, ಮದ್ರಾಸ್ ಪ್ರಾಂತ್ಯದಲ್ಲಿ ಇದ್ದರು. ಸೊ ಆ ಜನರನ್ನೆಲ್ಲ ಒಂದುಗೂಡಿಸಿ ಮೈಸೂರು ರಾಜ್ಯ ಅನ್ನೋದನ್ನು 1956 ನವೆಂಬರ್ 1ರಲ್ಲಿ ಫಾರ್ಮ್ ಮಾಡ್ತಾರೆ. ಆ ದಿನದಿಂದ ಮೈಸೂರು ರಾಜ್ಯ ಅಂತ ಅಸ್ತಿತ್ವಕ್ಕೆ ಬಂತು. ಹಾಗೆಯೇ ಆ ಮೈಸೂರು ಪ್ರಾಂತ್ಯವನ್ನು ಶುರು ಮಾಡಬೇಕಾದ್ರೆ ಆ ಸಮಯದ ಮುಖ್ಯಮಂತ್ರಿಗಳು ಯಾರಾಗಿದ್ದರು ಅಂದರೆ ಎಸ್ ನಿಜಲಿಂಗಪ್ಪನವರು ಆಗಿದ್ದರು. ಇದು ಪರೀಕ್ಷೆಯಲ್ಲಿ ಕೇಳ್ಬೋದಾದಂಥ ಇನ್ಫಾರ್ಮೇಷನ್. ಮೈಸೂರು ರಾಜ್ಯ ಯಾವಾಗ ಫಾರ್ಮ್ ಆಯಿತು, ಹಾಗೆ ಆ ಸಮಯದಲ್ಲಿ ಯಾರು ಮುಖ್ಯಮಂತ್ರಿಗಳಾಗಿದ್ದರು, ಇದಕ್ಕೆ ಉತ್ತರ ಎಸ್ ನಿಜಲಿಂಗಪ್ಪ ಅವರು. ಹಾಗೆಯೇ ಮೈಸೂರು ರಾಜ್ಯ ಇದ್ದಿದ್ದು ಕರ್ನಾಟಕ ಅಂತ ಹೆಸರು ಯಾವಾಗ ಬರುತ್ತಂದರೆ ನವೆಂಬರ್ 1, 1973ರಲ್ಲಿ ಮೈಸೂರು ರಾಜ್ಯ ಅಂತ ಇದ್ದಿದ್ದನ್ನು ಕರ್ನಾಟಕ ಅಂತ ಚೇಂಜ್ ಮಾಡ್ತಾರೆ. ಈ ಕರ್ನಾಟಕ ಅಂತ ಚೇಂಜ್ ಮಾಡೋ ಟೈಮಲ್ಲಿ 1973ರಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾರಾಗಿದ್ದರು, ಇದು ಒಂದು ಕ್ವಶನ್ ಕೇಳ್ಬೋದು. ಆ ಸಮಯದಲ್ಲಿ ದೇವರಾಜ್ ಅರಸ್ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಹಾಗೆ ಕರ್ನಾಟಕದ ಜಾಗದ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕ 1,91,791 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇದು ಭಾರತದಲ್ಲಿ 6ನೆಯ ದೊಡ್ಡ ರಾಜ್ಯ. ರ್ಯಾಂಕ್ ವೈಸ್ ಇಟ್ ಈಸ್ 6th ಲಾರ್ಜೆಸ್ಟ್. ಗೊತ್ತಾಯ್ತಾ? 6 ರಾಜ್ಯಗಳ ಹೆಸರುಗಳು ಕೊಟ್ಟಿದ್ದೀನಿ ನಾನಿಲ್ಲಿ, ಅದನ್ನು ಒಂದು ಸಲ ನೋಡ್ಕೊಳ್ಳಿ. ಕರ್ನಾಟಕದ ಒಟ್ಟು ಏರಿಯಾ ಎಷ್ಟು, ಹಾಗೆ ಇದು ಭಾರತದಲ್ಲಿ 6ನೆಯ ದೊಡ್ಡ ರಾಜ್ಯ ಏರಿಯಾ ವೈಸ್. ಹಾಗೆ ಇವತ್ತು ಕರ್ನಾಟಕದಲ್ಲಿ ಇರುವಂತಹ ಜಿಲ್ಲೆಗಳು ಎಷ್ಟು ಅಂದರೆ 31 ಜಿಲ್ಲೆಗಳಿದೆ. ಹಾಗೆ 236 ತಾಲೂಕುಗಳಿದೆ ನಮ್ಮ ರಾಜ್ಯದಲ್ಲಿ. ಇತ್ತೀಚೆಗೆ ಶುರುವಾದಂತಹ ಅಂದರೆ ರೀಸೆಂಟ್ಲಿ ಫಾರ್ಮ್ ಡಿಸ್ಟಿಕ್ ಇನ್ ಅವರ್ ಸ್ಟೇಟ್ ಈಸ್ ವಿಜಯನಗರ ಡಿಸ್ಟಿಕ್. ಇದು ರೀಸೆಂಟಾಗಿ ಫಾರ್ಮ್ ಆದಂಥ ಡಿಸ್ಟಿಕ್ ಆಗಿರುತ್ತೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂದರೆ ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆ ಏನಕ್ಕೆ ಪ್ರಸಿದ್ಧಿ ಅಂದರೆ ಸಕ್ಕರೆ ಬೆಳೆ ಬೆಳೆಯೋದಕ್ಕೆ. ಹಾಗೆ ಐತಿಹಾಸಿಕ ಬೆಳಗಾವಿ ಕೋಟೆ ಇದೆ. ಹಾಗೆ ಇದು ನಮ್ಮ ಕರ್ನಾಟಕ ಮಹಾರಾಷ್ಟ್ರದ ಗಡಿಭಾಗ ಆಗಿದೆ. ಆ ಕಾರಣಕ್ಕಾಗಿ ಇಲ್ಲಿ ಭಾಷೆ ಇಶ್ಯೂ ಯಾವಾಗಲೂ ಇರುತ್ತೆ. ಆ ಕಾರಣಕ್ಕೆ ಇದು ಯಾವಾಗಲೂ ನ್ಯೂಸಲ್ಲಿ ಇರುವಂತಹ ಒಂದು ಜಿಲ್ಲೆ. ಅತಿ ದೊಡ್ಡ ಜಿಲ್ಲೆ ಯಾವುದು ಅಂದರೆ ಬೆಳಗಾವಿ. ಹಾಗೆ ಅತಿ ಚಿಕ್ಕ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಯಾವುದು ಅಂದರೆ ಏರಿಯಾ ವೈಸ್ ಬೆಂಗಳೂರು ನಗರ ಜಿಲ್ಲೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಕೊಡಗು ಜಿಲ್ಲೆ ಅಂತ ಎಷ್ಟೋ ಜನ ಅಂದ್ಕೊಳ್ತಾರೆ. ಆದರೆ ಏರಿಯಾ ವೈಸ್ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಅರ್ಬನ್ ಸ್ಮಾಲೆಸ್ಟ್ ಡಿಸ್ಟಿಕ್. ಮುಂದಿನ ಇನ್ಫಾರ್ಮೇಷನ್, ನಮ್ಮ ಕರ್ನಾಟಕ ರಾಜ್ಯದ ಹೈಯೆಸ್ಟ್ ಪೀಕ್ಗಳು ಯಾವುದು, ಅತಿ ಎತ್ತರದ ಶಿಖರಗಳು ಯಾವ್ಯಾವುದು ಅಂತ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಕರ್ನಾಟಕ ರಾಜ್ಯದ ಮೊದಲ 3 ಎತ್ತರದ ಶಿಖರಗಳು ಮುಳ್ಳಯ್ಯನಗಿರಿ ಮೊದಲನೇದು, 2 ಬಾಬಾ ಬುಡನ್ಗಿರಿ, 3ನೇದು ಕುದುರೆಮುಖ. ಈ 3 ಜಾಗಗಳು ಎಲ್ಲಿದೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತದೆ. ಮುಳ್ಳಯ್ಯನಗಿರಿ ಮೊದಲನೇ ಎತ್ತರದ ಶಿಖರ, 2ನೇದು ಬಾಬಾ ಬುಡನ್ಗಿರಿ, ಹಾಗೆ 3ನೇದು ಕುದುರೆಮುಖ. ಕರ್ನಾಟಕದಲ್ಲಿ ಮೊದಲು ಕಾಫಿಯನ್ನು ಬಿತ್ತಂತಹ ಜಾಗ ಯಾವುದು ಅಂದರೆ ಬಾಬಾ ಬುಡನ್ಗಿರಿ.
ಮುಳ್ಳಯ್ಯನಗಿರಿಯು 1930 ಮೀಟರ್ ಎತ್ತರ ಇದೆ. ಹಾಗೆಯೇ ಎರಡನೇದು ಬಾಬಾ ಬುಡನ್ಗಿರಿ 1903 ಮೀಟರ್ ಎತ್ತರವಾಗಿದೆ. ಹಾಗೆಯೇ ಕುದುರೆಮುಖ 1894 ಮೀಟರ್ ಎತ್ತರವಾಗಿದೆ. ಹಾಗೆ ಮುಂದಿನ ವಿಷಯ, ಕರ್ನಾಟಕ ರಾಜ್ಯದ ಜಲಪಾತಗಳು. 3 ಜಲಪಾತಗಳು. ಜಲಪಾತ ಅಂದ ತಕ್ಷಣ ನಮಗೆ ಜೋಗ ಜಲಪಾತ ನೆನಪಿಗೆ ಬರುತ್ತೆ. ಆದರೆ ಜೋಗ ಜಲಪಾತ ಕರ್ನಾಟಕದ ಅತಿ ಎತ್ತರದ ಜಲಪಾತ ಅಲ್ಲ, ಅದು 3ನೆಯ ಎತ್ತರದ ಜಲಪಾತ. ಕರ್ನಾಟಕದ ಮೊದಲ ಎತ್ತರದ ಜಲಪಾತ ಯಾವುದು ಅಂದರೆ ಕುಂಚಿಕಲ್ ಫಾಲ್ಸ್, 2ನೇದು ಬರ್ಕಣ ಫಾಲ್ಸ್, 3ನೇದು ಜೋಗ ಜಲಪಾತ. ಇದು ಯಾವ ಯಾವ ನದಿಯಿಂದ ಫಾರ್ಮ್ ಆಗಿದೆ ಅಂತ ನೋಡೋಣ. ಕುಂಚಿಕಲ್ ಜಲಪಾತ ಇದು ವರಾಹಿ ನದಿಯಿಂದ ಫಾರ್ಮ್ ಆಗಿರುವಂತಹ ಜಲಪಾತ. 2ನೇದು ಬರ್ಕಣ ಜಲಪಾತ, ಇದು ಸೀತಾ ನದಿಯಿಂದ ಆಗಿರುವಂತಹ ಜಲಪಾತ. ಹಾಗೆಯೇ 3ನೇದು ಜೋಗ ಜಲಪಾತ, ಇದು ಶರಾವತಿ ನದಿಯಿಂದ ಫಾರ್ಮ್ ಆಗಿರುವಂತಹ ಜಲಪಾತ. ಈ 3 ಜಲಪಾತಗಳು ಎಲ್ಲಿ ಬರುತ್ತೆ ಅಂದರೆ ಶಿವಮೊಗ್ಗದಲ್ಲಿ ಬರುತ್ತೆ. ನಿಮಗೆ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಕೂಡ ಕೇಳ್ಬೋದು ಈ ಜಲಪಾತಗಳು ಹಾಗೆ ಅದರ ನದಿಗಳು ಯಾವುದು ಅಂತ. ಇನ್ನೊಮ್ಮೆ ನೋಡ್ಕೊಳ್ಳೋಣ. ಕುಂಚಿಕಲ್ ಜಲಪಾತ ವರಾಹಿ ನದಿ, ಬರ್ಕಣ ಜಲಪಾತ ಅನ್ನೋದು ಸೀತಾ ನದಿ, ಜೋಗ ಜಲಪಾತ ಅನ್ನೋದು ಶರಾವತಿ ನದಿ. ಈ 3 ಜಲಪಾತಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತದೆ. ಹಾಗೆ ಮುಂದಿನ ವಿಷಯವನ್ನು ನೋಡೋಣ. ಕರ್ನಾಟಕ ರಾಜ್ಯದ 3 ನದಿಗಳು ಯಾವ್ಯಾವುದು ಅಂದರೆ 3 ಉದ್ದವಾದ ನದಿಗಳು, ಲಾರ್ಜೆಸ್ಟ್ ರಿವರ್ಸ್ ಯಾವ್ಯಾವುದು ಅಂದರೆ ಕೃಷ್ಣ, ಕಾವೇರಿ ಮತ್ತು ಗೋದಾವರಿ. ಕರ್ನಾಟಕ ರಾಜ್ಯದ 3 ಡ್ಯಾಮ್ಗಳು ಅಂದರೆ ವಾಟರ್ ಸ್ಟೋರೇಜ್ ಕೆಪಾಸಿಟಿ ವೈಸ್ 3 ಅತಿ ದೊಡ್ಡ ಡ್ಯಾಮ್ಗಳು ಯಾವ್ಯಾವುದು ಅಂದರೆ ಮೊದಲನೇದು ಲಿಂಗನಮಕ್ಕಿ ಡ್ಯಾಮ್, 2ನೇದು ಸೂಪಾ ಡ್ಯಾಮ್, 3ನೇದು ಕೃಷ್ಣರಾಜಸಾಗರ ಡ್ಯಾಮ್. ಲಿಂಗನಮಕ್ಕಿ ಡ್ಯಾಮನ್ನು ಶರಾವತಿ ನದಿಗೆ ಕಟ್ಟಿದ್ದಾರೆ. ಹಾಗೆ ಸೂಪಾ ಡ್ಯಾಮ್ಗೆ ಕಾಳಿ ನದಿಗೆ, ಕೃಷ್ಣರಾಜಸಾಗರ ಕಾವೇರಿ ನದಿಗೆ ಇದು ಮಾಡಿದ್ದಾರೆ. ಹಾಗೆ ಇದು ಲಿಂಗನಮಕ್ಕಿ ಡ್ಯಾಮ್ ಇದು ಶಿವಮೊಗ್ಗದಲ್ಲಿದೆ, ಸೂಪಾ ಡ್ಯಾಮ್ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ, ಕೃಷ್ಣರಾಜಸಾಗರ ಇದು ಮಂಡ್ಯ ಜಿಲ್ಲೆಯಲ್ಲಿ ಇದೆ. ಕರ್ನಾಟಕ ರಾಜ್ಯದ 3 ಕೆರೆಗಳು. ಮಾನವ ನಿರ್ಮಿತ ಕೆರೆ, ಮೊದಲನೇ ಅತಿ ದೊಡ್ಡ ಕೆರೆ ಯಾವುದು ಅಂದರೆ ಶಾಂತಿಸಾಗರ ಕೆರೆ, ಇದು ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ಕೆರೆ. ಇದು ಅತಿ ದೊಡ್ಡ ಕೆರೆಯಾಗಿದೆ. ಹಾಗೆ ನೆಕ್ಸ್ಟ್ 2 ಕೆರೆಗಳು ಯಾವ್ಯಾವುದು ಅಂದರೆ ಮಡಿವಾಳ ಲೇಕ್ ಮತ್ತು ಅಲ್ಸೂರು ಲೇಕ್. ಇವೆರಡೂ ಬೆಂಗಳೂರಲ್ಲಿ ಬರುತ್ತೆ. ಹಾಗೆ ಮೊದಲನೇ ಶಾಂತಿಸಾಗರ ಇದು ದಾವಣಗೆರೆಯಲ್ಲಿ ಇರುವಂತಹ ಕೆರೆಯಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಹುಲಿ ಸಂರಕ್ಷಿತ ಕ್ಷೇತ್ರ ಎಷ್ಟಿದೆ ಅಂದರೆ ಟೈಗರ್ ರಿಸರ್ವ್ಸ್, ಒಟ್ಟು 5 ಟೈಗರ್ ರಿಸರ್ವ್ಸ್ ನಮ್ಮ ಕರ್ನಾಟಕದಲ್ಲಿದೆ. ಆ ರಿಸರ್ವ್ಸ್ಗಳ ನೇಮ್ ಏನೇನು ಅಂದರೆ ಬಂಡೀಪುರ, ಭದ್ರಾ, ನಾಗರಹೊಳೆ, ಆಂಚಿ ದಾಂಡೇಲಿ ಮತ್ತು ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ ಟೈಗರ್ ರಿಸರ್ವ್. ಈ 5 ಟೈಗರ್ ರಿಸರ್ವ್ ನಮ್ಮ ಕರ್ನಾಟಕದಲ್ಲಿದೆ. ಈ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಇದರ ಏರಿಯಾ ಕೂಡ ನೋಡ್ಕೊಳ್ಳಿ. ಏರಿಯಾ ವೈಸ್ ಆರ್ಡರ್ ಬರೀರಿ ಅಂತಲೂ ಕೇಳ್ಬೋದು ನಿಮಗೆ ಎಕ್ಸಾಮಲ್ಲಿ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ಯುನೆಸ್ಕೋ ಪಾರಂಪರಿಕ ತಾಣ, ಇದು ನಮ್ಮ ಕರ್ನಾಟಕದಲ್ಲಿ ಒಟ್ಟು 4 ಕಡೆಯಲ್ಲಿ 4 ಜಾಗಗಳಿಗೆ ಈ ಪ್ರಶಸ್ತಿ ಸಿಕ್ಕಿದೆ, ಈ ಟ್ಯಾಗ್ ಸಿಕ್ಕಿದೆ. ಅದು ಯಾವ್ಯಾವುದು ಅಂತ ಅಂದರೆ ಹಂಪಿಯಲ್ಲಿರೋ ದೇವಸ್ಥಾನಗಳಿಗೆ, ನೆಕ್ಸ್ಟ್ ಪಟ್ಟದಕಲ್ಲು, ಹಾಗೆ ವೆಸ್ಟರ್ನ್ ಘಾಟ್ಸ್. ಇತ್ತೀಚೆಗೆ ಸಿಕ್ಕಿದ್ದು ಹೊಯ್ಸಳ ಟೆಂಪಲ್ಗಳು, ಹೊಯ್ಸಳ ಟೆಂಪಲ್ ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರದಲ್ಲಿರುವ ಜಾಗ. ಈ ಜಾಗಗಳಿಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಇನ್ಕ್ಲೂಡ್ ಆಯಿತು. ಯಾವ್ಯಾವುದು ಅಂತ ನೆನ್ಪಿಟ್ಕೊಳ್ಳಿ. ಎಷ್ಟಿದೆ ಅಂದರೆ 4 ಹಂಪಿ, ಪಟ್ಟದಕಲ್, ವೆಸ್ಟರ್ನ್ ಘಾಟ್ 1, ಹಾಗೆಯೇ ಹೊಯ್ಸಳ ಟೆಂಪಲ್ಸ್ಗಳು. ಈ 4 ಜಾಗಗಳು ನೆನ್ಪಿಟ್ಕೊಳ್ಳಿ. ಹಾಗೆ ಮುಂದಿನ ಪಾಯಿಂಟ್, ಕರ್ನಾಟಕದಲ್ಲಿ ಎಷ್ಟು ರಾಮ್ಸರ್ ಸೈಟ್ಗಳಿದೆ ಅಂತ. ಕರ್ನಾಟಕದಲ್ಲಿ ಒಟ್ಟು 4 ರಾಮ್ಸರ್ ಸೈಟ್ಗಳಿದೆ. ಮೊದಲನೇದು ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ, 2ನೇದು ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್, 3 ಅಘನಾಶಿನಿ ಎಸ್ಚುರಿ, 4 ಮಾಗಡಿ ಕೆರೆ. ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಇದು ಮಂಡ್ಯ ಡಿಸ್ಟಿಕಲ್ಲಿದೆ. ಇದು ಕರ್ನಾಟಕದಲ್ಲೇ ಅತಿ ದೊಡ್ಡ ಪಕ್ಷಿಧಾಮವಾಗಿದೆ.
ಇಲ್ಲಿ ಸಾವಿರಾರು ಮೈಗ್ರೇಟರಿ ಬರ್ಡ್ಸ್ಗಳು ಬರುತ್ತೆ. ಅಂಕಸಮುದ್ರ ಬರುತ್ತೆ ಅಂದರೆ ಬಳ್ಳಾರಿ ಡಿಸ್ಟಿಕ್ಕಲ್ಲಿ ಬರುತ್ತೆ. ಅಘನಾಶಿನಿ ಎಸ್ಚುರಿ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ, ಹಾಗೆ ಮಾಗಡಿ ಕೆರೆ ಇದು ಗದಗ ಡಿಸ್ಟಿಕ್ಕಲ್ಲಿ ಇರುವಂತಹ ಒಂದು ವೆಟ್ಲ್ಯಾಂಡ್ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಆದಿವಾಸಿಗಳ ಹೆಸರುಗಳು ನಮಗೆ ಗೊತ್ತಿರಬೇಕು. ಸೋಲಿಗಾಸ್, ಎರವಾಸ್, ತೋಡಾಸ್, ಸಿದ್ದಿ, ಇದನ್ನು ಬಿಟ್ಟರೆ ಜೇನು ಕುರುಬ, ಕಾಡು ಕುರುಬ, ಹಕ್ಕಿ ಪಿಕ್ಕಿ, ಈ ಎಲ್ಲ ಜನಾಂಗದವರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಆದರೆ ಆದಿವಾಸಿಯಲ್ಲಿ ತುಂಬ ಹಿಂದೆ ಇರುವಂಥವರಿಗೆ ಸಪ್ರೇಟಾಗಿ PVTG ಅಂತ ಹೇಳ್ತಾರೆ. PVTG ಜನಾಂಗದವರು ಈಗ ನಾನು ಹೇಳಿಲ್ವಾ, ಅವರಿಗಿಂತ ಇನ್ನೂ ಎಜುಕೇಷನಲ್ಲಿ, ಎಕನಾಮಿಕಲಿ ತುಂಬ ಬ್ಯಾಕ್ವರ್ಡ್ ಆಗಿರ್ತಾರೆ. ಅದು ಆ PVTGಯಲ್ಲಿ ಕರ್ನಾಟಕದಲ್ಲಿ 2 ಜನ ಇದ್ದಾರೆ, 2 ಸಮುದಾಯಗಳು. ಮೊದಲನೇದು ಜೇನು ಕುರುಬ, ಹಾಗೆ ಎರಡನೇದು ಕೊರಗ. ಜೇನು ಕುರುಬ ಅನ್ನೋರು ಚಿಕ್ಕಮಗಳೂರು, ಕೊಡಗು, ಮೈಸೂರು ಡಿಸ್ಟಿಕ್ ಇವೆಲ್ಲ ಕಡೆಯಲ್ಲಿ ಇದ್ದಾರೆ. ಕೊರಗ ಅನ್ನೋರು ದಕ್ಷಿಣ ಕನ್ನಡ ಹಾಗೆ ಉಡುಪಿ ಡಿಸ್ಟಿಕ್ಕಲ್ಲಿ ಇದ್ದಾರೆ. ನಮಗೆ PVTGಗಳು ಕರ್ನಾಟಕದಲ್ಲಿ ಯಾರು ಅಂತಲೂ ಇಲ್ಲಿ ಕೇಳ್ಬೋದು. ಹಾಗೆ ಕರ್ನಾಟಕದ ಟ್ರೈಬ್ಸ್ಗಳು ಯಾವ್ಯಾವುದು ಅಂತಲೂ ಕೇಳ್ಬೋದು. ಸೊ ಎಲ್ಲ ಹೆಸರನ್ನು ನೀವು ನೆನ್ಪಿಟ್ಕೊಳ್ಳಿ. ಇವೆರಡನ್ನು ಸ್ಪೆಷಲಿ ನೆನ್ಪಿಟ್ಕೊಳ್ಳಿ. PVTGಯಲ್ಲಿ ಜೇನು ಕುರುಬ ಮತ್ತು ಕೊರಗ ಅಂತ. ಬೇರೆ ಆದಿವಾಸಿಗಳು ಯಾವ್ಯಾವುದು ಅಂದರೆ ಸಿದ್ದೀಸ್, ಕಾಡು ಕುರುಬ, ಹಕ್ಕಿ ಪಿಕ್ಕಿ, ತೋಡ, ಎರವ, ಸೋಲಿಗ, ಇವನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮುಂದಿನ ಭಾಗದಲ್ಲಿ ಇನ್ನೂ ಕರ್ನಾಟಕದ ರಿಲೇಟೆಡ್ ಇನ್ಫಾರ್ಮೇಷನನ್ನು ನಾವು ಡಿಸ್ಕಸ್ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಎಲ್ರಿಗೂ ಶೇರ್ ಮಾಡಿ. ನಾನು ಎಸ್ಪೆಷಲಿ ಎಲ್ಲ ಕನ್ನಡ ಆಸ್ಪಿರೆಂಟ್ಸ್ಗೆ ರೀಚ್ ಆಗಬೇಕು ಅಂತ ನಾನು ಕನ್ನಡದಲ್ಲೇ ನಾನು ಹೇಳ್ತಿದ್ದೀನಿ, ಬಟ್ ಇಂಗ್ಲೀಷಲ್ಲಿ ಇನ್ಫಾರ್ಮೇಷನನ್ನು ಆ್ಯಡ್ ಮಾಡಿದ್ದೀನಿ. ವಿಡಿಯೋನ ಪಾಸ್ ಮಾಡಿಕೊಂಡು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಓದ್ಕೊಳ್ಳಿ. ಹಾಗೆ ಕನ್ನಡದವರು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಆ್ಯಂಡ್ ಎಲ್ಲರಿಗೂ ಧನ್ಯವಾದಗಳು.